ಕ್ರಿಸ್ತನನ್ನು ಪ್ರತಿಫಲಿಸುವಂತೆ ನಿಮ್ಮ ಆತ್ಮಗಳನ್ನು ವಾಕ್ಯದಲ್ಲಿ ಬಲಪಡಿಸುವ ಅನುದಿನದ ಧ್ಯಾನ. ಇಂದಿನ ಧ್ಯಾನದ ಶೀರ್ಷಿಕೆ, ನಂಬಿಕೆಯಿಂದ ಸಮಸ್ತವು ನಮ್ಮದಾಗುತ್ತದೆ. ಈ ದಿನದ ದೇವರ ವಾಕ್ಯ, ಯಾಕಂದರೆ ಸಮಸ್ತವು ನಿಮ್ಮದು, ನೀವಂತೂ ಕ್ರಿಸ್ತನವರು, ಕ್ರಿಸ್ತನು ದೇವರವನು. 1 ಕೊರಿಂಥದವರಿಗೆ 3ನೇ ಅಧ್ಯಾಯ 21ನೇ ವಚನದಿಂದ 23ನೇ ವಚನದವರೆಗೆ. ದೇವರ ಮಗನನ್ನು ಪಾಪಿಗಳ ಪರವಾಗಿ ಯಜ್ಞವನ್ನಾಗಿಯೂ ಬಿದ್ದು ಹೋದವರಿಗೆ ವಿಮೋಚಕನನ್ನಾಗಿಯೂ ನೀಡಲಾಗಿದೆ. ಅದು ಮಾತ್ರವಲ್ಲ, ಆತನ ಮೂಲಕ ಸಮಸ್ತವು ನಮ್ಮದು. ಕ್ರಿಸ್ತನಲ್ಲಿ ನಂಬಿಕೆ ಇಡುವವರಿಗೆ, ಆತನ ಆಜ್ಞೆಗಳಿಗೆ ವಿಧೇಯರಾಗಿರುವವರಿಗೆ, ನಾವು ಕ್ರಿಸ್ತನವರು ಮತ್ತು ಕ್ರಿಸ್ತನು ನಮ್ಮವನು ಮತ್ತು ನಮಗೆ ಅಪರಿಮಿತವಾಗಿ ದೊರಕಿರುವ ಬಲ ಎಂಬವುಗಳ ನಿರಂತರವಾದ ಸಾಕ್ಷಿಯು ಅವರಿಗೆ ಅನುಭವದ ಮೂಲಕ ತಿಳಿದು ಬರುತ್ತದೆ. ರಕ್ಷಕನು ನಮಗೆ ನಮ್ಮ ಬಾಧ್ಯತೆಯ ಹಕ್ಕುಪತ್ರವನ್ನು ನೀಡಿದ್ದಾನೆ ಮತ್ತು ನಾವು ಅನುಕೂಲಕರವಾದ ನೆಲದ ಮೇಲೆ ನಿಂತಿದ್ದೇವೆ. ಯಾಕೆಂದರೆ ನಾವು ಕ್ರಿಸ್ತನನ್ನು ನಮ್ಮ ಭಾಗವನ್ನಾಗಿ ಆರಿಸಿಕೊಂಡಿದ್ದೇವೆ. ಯೇಸುವಿನಲ್ಲಿರುವಂತಹ ಸತ್ಯದ ಭರವಸೆಯ ಸಾಕ್ಷಿಯನ್ನು ಆತನ ವಾಕ್ಯಕ್ಕೆ ವಿಧೇಯರಾಗಿರುವವರು ಪಡೆಯಬಹುದು. ನಮಗೆ ನೀಡಲಾಗಿರುವ ನಂಬಿಕೆಯ ವಿಷಯಗಳ ಮೇಲೆ ನಾವು ನಮ್ಮ ಮನಸ್ಸನ್ನು ಕೇಂದ್ರೀಕರಿಸಿದರೆ ಅದೃಶ್ಯನಾಗಿರುವ ಆತನನ್ನು ನಾವು ನೋಡಬಹುದು, ಅದನ್ನು ಸಹಿಸಿಕೊಳ್ಳಬಹುದು. ಹೇಳಲಾರದಂತಹ ಮಹಿಮೆಯಿಂದ ತುಂಬಿದವುಗಳನ್ನು ಹರ್ಷದೊಂದಿಗೆ ಕ್ರಿಸ್ತನೊಟ್ಟಿಗೆ ನಡೆಯುವವರು ಆನಂದಿಸಬಹುದು. ಆತನ ಪ್ರೀತಿಯಲ್ಲಿ ನಿರಂತರವಾಗಿ ಇರಬೇಕೆಂದರೆ ನಿರಂತರವಾದ ನಂಬಿಕೆ, ನಿರಂತರವಾದ ವಿಧೇಯತೆ ಇವುಗಳು ಅತ್ಯಗತ್ಯವಾದವುಗಳಾಗಿರುತ್ತವೆ. ದೇವರ ಬಾಯಿಂದ ಹೊರಡುವ ಪ್ರತಿಯೊಂದು ಮಾತಿನಿಂದಲೂ ನಾವು ಜೀವಿಸಬೇಕು. ಆಗ ಕ್ರಿಸ್ತನಲ್ಲಿರುವ ಸತ್ಯವು ಮತ್ತು ಆತನ ಗುಣಗಳ ಮೂಲಕ ತೋರಲ್ಪಟ್ಟ ಸತ್ಯವು ನಮ್ಮ ಜೀವನದಲ್ಲಿ, ನಮ್ಮ ಆತ್ಮದಲ್ಲಿ, ನಮ್ಮ ಮಾತುಗಳಲ್ಲಿ, ನಮ್ಮ ಮನೋಭಾವದ ಸ್ವಭಾವದಲ್ಲಿ ಪ್ರಕಟವಾಗುತ್ತದೆ ಮತ್ತು ಮಹಿಮೆಯ ನಿರೀಕ್ಷೆಯಾಗಿರುವ ಕ್ರಿಸ್ತನು ಆಂತರ್ಯದಲ್ಲಿ ರೂಪುಗೊಳ್ಳುತ್ತಾನೆ. ಮಾನಸಾಂತರಗೊಂಡ ಆತ್ಮ ಮತ್ತು ದೇವರ ಮಧ್ಯೆ ವಿಶೇಷವಾದ ನಿಕಟವಾದ ಐಕ್ಯವಿರುತ್ತದೆ. ಈ ಐಕ್ಯವನ್ನು ವಿವರಿಸಲು ಪದಗಳನ್ನು ಹುಡುಕುವುದೇ ಅಸಾಧ್ಯವಾದ ಕೆಲಸವಾಗಿರುತ್ತದೆ. ನಿಜವಾದ ನಂಬಿಕೆಯುಳ್ಳವರಿಗೆ ಇದು ಚಿನ್ನ ಮತ್ತು ಬೆಳ್ಳಿಗಿಂತಲೂ ಅನಂತವಾದದ್ದು, ಹೆಚ್ಚು ಮೌಲ್ಯಯುತವಾದ ನಿಧಿಯೂ ಆಗಿರುತ್ತದೆ. ಒಬ್ಬ ಕ್ರೈಸ್ತನು ರಕ್ಷಕನನ್ನು ತನ್ನ ಮುಂದೆ ಯಾವಾಗಲೂ ನೋಡುತ್ತಾನೆ ಮತ್ತು ಕ್ರಿಸ್ತನನ್ನು ನೋಡುವ ಮೂಲಕ ಅವನು ಮಹಿಮೆಯಿಂದ ಮಹಿಮೆಗೆ ಮತ್ತು ಕ್ರಿಸ್ತನ ಪ್ರತಿರೂಪಕ್ಕೆ ಬದಲಾಗುತ್ತಾನೆ. ಅವನು ದೇವರ ರುಜುವನ್ನು ಹೊಂದಿರುತ್ತಾನೆ. ಕುತರ್ಕದ ವಿಜ್ಞಾನ ಮತ್ತು ಮಾತುಗಳಿಗೆ ಇವುಗಳನ್ನು ಬಿಟ್ಟುಕೊಡಬೇಕೋ? ಎಂದಿಗೂ ಇಲ್ಲ. ದೇವರಂತಹ ಸಿರಿಯಿಂದ ಸತ್ಯವು ತುಂಬಲ್ಪಟ್ಟಿದೆ. ದೈವ ಸ್ವಭಾವದ ಪಾಲುದಾರನಾಗಿರುವವನು ಸತ್ಯವನ್ನು ದೃಢವಾಗಿ ಹಿಡಿದುಕೊಳ್ಳುತ್ತಾನೆ. ಅದನ್ನು ಅವನು ಬಿಡುವುದೇ ಇಲ್ಲ, ಯಾಕೆಂದರೆ ಸತ್ಯವು ಅವನನ್ನು ಹಿಡಿದಿರುತ್ತದೆ. ದಿನೇ ದಿನೇ ಎಂತಹ ಗುಣಸ್ವಭಾವದಿಂದ ರೂಪುಗೊಳ್ಳುತ್ತೇವೆಯೋ ಅದರ ಆಧಾರದ ಮೇಲೆ ನಾವು ನಮ್ಮ ಭವಿಷ್ಯವನ್ನು ನಿರ್ಧರಿಸುತ್ತಿದ್ದೇವೆ. ಯಾರ ಹೃದಯವು ಕ್ರಿಸ್ತನ ಪ್ರೀತಿಯಿಂದ ತುಂಬಿದೆಯೋ ಅಂತಹವರು ಪರಲೋಕದ ಅಂಗಳಗಳಲ್ಲಿ ಸಂತೋಷದ ಸ್ವಾಗತವನ್ನು ಹೊಂದಿಕೊಳ್ಳುತ್ತಾರೆ. ದೇವರ ಮಕ್ಕಳ ಆತ್ಮೀಕ ಜೀವನವು ಆತನ ದೃಷ್ಟಿಯಲ್ಲಿ ಅವರ ಮಹಿಮೆಯಾಗಿರುತ್ತದೆ. ಇದು ಅವರನ್ನು ಲೋಕದಿಂದ ಬೇರ್ಪಡಿಸುವ ವಿಶಿಷ್ಟವಾದ ಗುರುತಾಗಿರುತ್ತದೆ. ನಾವು ಲೋಕಕ್ಕೆ ಕ್ರಿಸ್ತನನ್ನು ಪ್ರತಿನಿಧಿಸಲು ನೀತಿಗಾಗಿ ಹಸಿವನ್ನು, ಬಾಯಾರಿಕೆಯನ್ನು ಹೊಂದಿರಬೇಕು. ಆತನ ಪ್ರೀತಿಯು ನಮ್ಮ ಹೃದಯಗಳಲ್ಲಿ ನೆಲೆಗೊಂಡಿದ್ದರೆ ಅದು ಸ್ಪಷ್ಟವಾಗಿ ಪ್ರಕಟಗೊಳ್ಳುತ್ತದೆ. ನಾವು ಲೋಕದಲ್ಲಿ ಬೆಳಕಾಗಿರುತ್ತೇವೆ. ಕ್ರಿಸ್ತನು ತನ್ನ ಪ್ರತಿಯೊಬ್ಬ ಹಿಂಬಾಲಕನನ್ನು ತನ್ನ ಗುಣಸ್ವಭಾವದ ಸದ್ಗುಣಗಳನ್ನು ಪ್ರಕಟಿಸಬೇಕೆಂದು, ತಮ್ಮ ಮಾತು ಮತ್ತು ಕ್ರಿಯೆಗಳ ಮೂಲಕ ಕ್ರಿಸ್ತನ ಗುಣಸ್ವಭಾವವನ್ನು ಪ್ರಕಟಿಸಬೇಕೆಂದು, ತನ್ನ ಪ್ರೀತಿಯನ್ನು ಲೋಕಕ್ಕೆ ತಿಳಿಸಬೇಕೆಂದು ಕರೆ ಕೊಡುತ್ತಾನೆ.
ಆಮೇನ್. ದೇವರ ವಾಕ್ಯಗಳನ್ನು ಶ್ರದ್ಧೆಯಿಂದ ಆಲಿಸುವವರು ಮಾತ್ರವೇ ಆಗಿರದೆ ಪಾಲಿಸುವವರು ಆಗಬೇಕೆಂದು ನಿಮ್ಮನ್ನು ಉತ್ತೇಜಿಸುತ್ತೇನೆ. ಪರಿಶುದ್ಧಾತ್ಮನ ಸಹಾಯದಿಂದ ಆಲಿಸಿದ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಮತ್ತೆ ದೈನಂದಿನ ಧ್ಯಾನಕ್ಕಾಗಿ ನಾಳೆ ಸಂಧಿಸೋಣ. ಆಮೇನ್.